ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 30ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 31ನೇ ಅಧ್ಯಾಯವನ್ನು ಶುರು ಮಾಡೋಣ. ಭಾವ, ನಿಮಗೆ ಎಲ್ಲ ಸಸ್ಯಗಳ ಪರಿಚಯ ಇದೆ, ಆದರೂ ನೀವ್ಯಾಕೆ ಯಾವತ್ತೂ ನೀವೇ ವೈದ್ಯ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ಲ? ಈಗೆಲ್ಲ ಇಷ್ಟು ತಿಳಿದ್ರೆ ಸಾಕು, ಎಲ್ಲ ತಿಳಿದಿರೋ ಮೇಧಾವಿಗಳ ಹಾಗೆ ಸ್ವಂತವಾಗೇ ಮಾಡ್ತಾರೆ. ನಿಮ್ಗೆ ಯಾವತ್ತೂ ಹಾಗೆ ಅನಿಸಿಲ್ವಾ ಎಂದು ಪಾರ್ಥ ಔಷಧಿ ಸಸ್ಯದ ಬೇರು ತೆಗೆಯುತ್ತಾ ನಾರಾಯಣ ಅವರನ್ನು ಕೇಳಿದ್ದ. ನಾರಾಯಣ ಉತ್ತರ ನೀಡಲು ಕ್ಷಣಕಾಲವೂ ಚಿಂತಿಸಲಿಲ್ಲ. ಪಾರ್ಥ, ನಿನಗೆ ನೀನು ಆಚಾರ್ಯ ಮಗ ಇದೆಲ್ಲ ಗೊತ್ತಾಗಕ್ಕೆ ಮುಂಚೆ ನಿನ್ನ ಅಕ್ಕ ಅಂದರೆ ದೇವರ ಸಮಾನ, ಅವಳೇ ನಿನಗೆ ಜೀವನ ಕೊಟ್ಟವಳು ಅನ್ನೋ ಭಾವ ಇತ್ತಲ್ವಾ? ನನಗೆ ಅದರ 100 ಪಟ್ಟು ಹೆಚ್ಚಿನ ಗೌರವ ಯಜಮಾನ್ರ ಮೇಲಿತ್ತು. ನವಿಲ್ ಕುಣಿಯುತ್ತೆ ಅಂತ ನನಗೂ ರೆಕ್ಕೆ ಇದೆ ಅಂತ ಕೆಂಬೂತ ಗರಿ ಕಿತ್ತಾಕೊಂಡಂಗೆ ಕೋಗಿಲೆ ಗೂಡಲ್ಲಿ ಬೆಳೆದ ಮಾತ್ರಕ್ಕೆ ಕಾಗೆ ಕೋಗಿಲೆ ಆಗಲ್ಲ ಅಲ್ವಾ? ಹಾಗೆ ಇದು ಕೂಡ. ಆಚಾರ್ಯರು ಮನೇಲಿದ್ದ ಕೂಡಲೇ ನಾನೆಲ್ಲ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಅಡುಗೆನೇ ತಗೋ, ಅದೇ ಕಾಳು ಬೇಳೆ ಮಸಾಲೆ ಪದಾರ್ಥಗಳು ಹಾಕೋದು. ಆದರೆ ಒಬ್ಬೊಬ್ಬರ ಕೈ ರುಚಿ ಒಂದೊಂದು ರೀತಿ ಇರುತ್ತಲ್ವಾ? ಹಾಗೆ ಅರಿಯೋಕ್ಕೆ ಬರೋರೆಲ್ಲ ಔಷಧಿ ಕೊಡೋದಿಕ್ಕಾಗಲ್ಲ ಎಂದರು ನಾರಾಯಣ. ಪಾರ್ಥನ ಮನಸ್ಸು ತುಂಬಿ ಬಂದಿತ್ತು. ಪ್ರಮೀಳಾ ಜೊತೆ ಪಾರ್ಥನಿಗೆ ಒಡ ಹುಟ್ಟಿದ ರಕ್ತ ಸಂಬಂಧ ಇದ್ದರೂ ನಾರಾಯಣರು ಎಂದರೆ ಅವನಿಗೆ ಆತ್ಮೀಯತೆ ಇತ್ತು. ಇಂದು ನಾರಾಯಣರ ಮಾತಿನಿಂದ ಆ ಆತ್ಮೀಯತೆ ದುಪ್ಪಟ್ಟಾಗಿತ್ತು. ಭಾವ, ಮಧ್ಯಾಹ್ನ ದಾಟಿದೆ, ಸಾಕಷ್ಟು ತಗೊಂಡಿದ್ದೀವಿ, ಇದರ ಪ್ರಯೋಗ ಮಾಡಿದ್ರಾಯ್ತು, ಬನ್ನಿ ಊಟ ಮಾಡಿ ಹೊರಡೋಣ ಎಂದು ಬೆಟ್ಟ ಹಿಡಿದು ಕಾರಿನ ಬಳಿ ಬಂದರು. ಕಾಯನ ಕಳಿಸಿದ್ದ ಕ್ಯಾರಿಯರ್ ತೆಗೆದು 2 ಎಲೆಗಳಿಗೆ ಬಡಿಸ್ಕೊಂಡ್ರು. ಚಪಾತಿ, ಪಲ್ಯ, ಅನ್ನ ಸಾರು, ಮೊಸರನ್ನ, ಉಪ್ಪಿನಕಾಯಿ, ಹಪ್ಪಳ ಎಲ್ಲವನ್ನ ಕಳಿಸಿ ಸಮಯಕ್ಕೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಎಂದು ಚೀಟಿಯನ್ನು ಕೂಡ ಇಟ್ಟು ಕಳಿಸಿದ್ಲು. ಇಷ್ಟು ಪ್ರೀತಿಯಿಂದ ಕಳಿಸಿರುವಾಗ ಹೊಟ್ಟೆ ತುಂಬದೇ ಇರುತ್ತಾ ಅಲ್ವಾ ಪಾರ್ಥ? ರಂಗಮ್ಮನ ಹತ್ರ ಹೇಳಿಸ್ಕೊಂಡು ಅಮ್ಮನವರ ಕೈ ರುಚಿ ಕಲ್ತಿದ್ದಾಳೆ ಗಾಯನ. ನೋಡ್ತಾ ಇರು, ಭಾಗೀರಥಮ್ಮನವರ ಪ್ರತಿರೂಪದ ಥರ ಆಗ್ತಾಳೆ ಗಾಯನ. ಅಮ್ಮನವರು ಸುಖ ಸುಮ್ಮನೆ ಯಾರನ್ನು ಜೋಡಿ ಮಾಡಲ್ಲ ಎಂದರು ನಾರಾಯಣ. ನಿಮ್ಮನ್ನ ಅಕ್ಕನ ಕೂಡ ಎಂದ ಪಾರ್ಥ ನಗ್ತಾ. ಹೌದಪ್ಪ, ನಿಮ್ಮ ಅಕ್ಕನ ಸಿಟ್ಟು ಸೆಡವು ಎಲ್ಲ ಪಾಪದವನ ಹಾಗೆ ತಡ್ಕೊಳ್ಳೋದಕ್ಕೆ ನನ್ನ ಜೋಡಿ ಮಾಡಿದ್ದಾನೆ ಎಂದು ಪಾರ್ಥನಿಗೆ ಹೇಳಿ, ನನ್ನಿಂದ ಆದರೂ ನಿನಗೆ ನ್ಯಾಯ ಸಿಗಲಿ ಅಂತ ಜೊತೆ ಮಾಡಿದ್ದಾನೆ. ಆದರೆ ಯಜಮಾನ್ರ ಮಗಳ ದುರ್ಬುದ್ಧಿ ತಿಳಿದೇ ನನ್ನ ಹತ್ರ ಮಾತು ತಗೊಂಡು ತಪ್ಪು ಮಾಡಿದ್ರು. ನಾನು ಕೊಟ್ಟ ಮಾತು ಮೀರೋದಕ್ಕಾಗದೆ, ಯಾವುದನ್ನು ಬಾಯಿ ಬಿಟ್ಟು ಹೇಳೋದಕ್ಕೂ ಆಗದೆ ನಿನಗೆ ಅನ್ಯಾಯ ಆಗದೆ ಇರಲಿ ಅಂತ ಅಂದ್ಕೋತಿದ್ದೀನಿ ಎಂದುಕೊಂಡರು. ಊಟ ಮುಗಿಸಿ ಎಲೆಗಳನ್ನು ಎಸೆದು ಕೈ ತೊಳೆದುಕೊಂಡು ಕಾಡು ಮೇಡು ಅಲೆದಿದ್ದರಿಂದ ಆಯಾಸವಾಗಿತ್ತು. ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಮಲಗಿದರು ವಿಶ್ರಾಂತಿ ತೆಗೆದುಕೊಳ್ಳಲು. ಗಾಯನ ಅಷ್ಟರಲ್ಲಾಗಲೇ 10 ಬಾರಿ ಮುಂಬಾಗಿಲಿಗೆ ಬಂದು ನೋಡಿದ್ಲು. ಗಂಡ ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ವೇನೋ. ಪ್ರಮೀಳಾ ಕುಟುಕಿದಾಗ, ಅಮ್ಮ, ಪಾರ್ಥ ಯಾವುದೋ ಬಾಡಿಗೆಗೆ ಅಂತ ಟ್ರಿಪ್ ಹೋಗಿಲ್ಲ, ಹೋಗಿರೋದು ಕಾಡಿಗೆ ಔಷಧಿ ಸಸ್ಯಗಳನ್ನು ತರೋದಿಕ್ಕೆ. ಅವನಿಗಿದು ಹೊಸದು, ಇನ್ನೂ ಬರಲಿಲ್ವಲ್ಲ, ಆತನಕ ಆಗಲ್ವಾ? ನೀನವನಿಗೆ ಚಿಕ್ಕವನಿದ್ದಾಗಿಂದ ದೊಡ್ಡ ಮಾವ ಕಲ್ತಿದ್ರಲ್ಲ, ಹಾಗೆ ಕಲಿಸಿದ್ರೆ ಈಗ ಸ್ಲೇಟು ಬಳಪ ಹಿಡ್ಕೊಳ್ಳೋದು ತಪ್ಪೋದು. ತಮ್ಮ ಅಂದರೆ ನನ್ನ ಮಗ ಅಂತೀಯಾ? ಗಾಯಿಗಿಂತ ಜಾಸ್ತಿ ನಿನಗಾತನಕ ಇರಬೇಕು. ಸ್ವರ್ಣ ಧನಿ ಏರಿಸಿ ಮಾತನಾಡಿದಾಗ, ಬರ್ತಾ ಬರ್ತಾ ನಾಲ್ಗೆ ಉದ್ದ ಆಗ್ತಿದೆ ನಿಂದು, ಕಡಿಮೆ ಮಾಡ್ಕೊ. ಇವಳಿಗಿದೆಲ್ಲ ಹೊಸದು, ನಾನು ಚಿಕ್ಕವಳಿದ್ದಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಅಪ್ಪ ಅಜ್ಜಯ್ಯ ಒಂದೊಂದು ಸಾರಿ 2-3 ದಿನ ಹೋಗಿ ಕಾಡಲ್ಲೇ ಇರೋರು. ಪಾರ್ಥನು ಮುಂದೆ ಹೋಗಿ ಇರಬೇಕಾಗತ್ತೆ, ಅಭ್ಯಾಸ ಮಾಡ್ಕೋಬೇಕು ಎಲ್ಲ. ತಾಳಿ ಕಟ್ಟಿಸ್ಕೊಂಡಷ್ಟು ಸುಲಭ ಅಲ್ಲ ಆಚಾರು ಮನೆ ಸೊಸೆ ಆಗೋದು. ಪ್ರಮೀಳಾ ಹೇಳಿದಾಗ, ಅಜ್ಜಿ ಇದ್ದಿದ್ರೆ ಗಾಯಿಗೆ ಈ ಮನೆ ರೀತಿ ರಿವಾಜುಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರಲ್ವಾ? ಅತ್ತೆಯಾಗಿ ನೀನು ಅವ್ರ ಸ್ಥಾನದಲ್ಲಿದ್ದೀಯಾ? ಸಾಧ್ಯ ಆದರೆ ಹೇಳ್ಕೊಡು, ಇಲ್ಲ ಸುಮ್ಮನಾದ್ರೂ ಇರು, ಅವಳ ಮೇಲೆ ಯಾಕೆ ದ್ವೇಷ ನಿನಗೆ ಎಂದಳು ಸ್ವರ್ಣ. ಏನೇ ನೀನು ನನ್ನ ಶತ್ರು ಅನ್ನೋ ಥರ ಹೇಳ್ತಿದೀಯಲ್ಲ, ನಾನಿರೋದೇ ಹೀಗೆ, ಹೋಗು ಎಂದರು ಪ್ರಮೀಳಾ ಮಾತನ್ನು ಬೆಳೆಸದೆ. ಇವಳಿಲ್ಲೇ ಇದ್ದರೆ ಪಾರ್ಥನ ಕಿವಿ ಊದ್ತಾಳೆ, ಮೊದಲು ಬೆಂಗಳೂರಿಗೆ ಬಿಟ್ಟು ಬರಬೇಕು ಎಂದುಕೊಳ್ಳುತ್ತಾ. ಸ್ವರ್ಣ, ನೀನು ಯಾಕೆ ಅದಕ್ಕೆ ಹತ್ರ ವಾದ ಮಾಡ್ತೀಯಾ? ಅವರು ನನ್ನ ಒಳ್ಳೆಯದಕ್ಕೆ ಹೇಳೋದು, ಮಾತು ಸ್ವಲ್ಪ ಹೊರಟಷ್ಟೇ ಎಂದಳು ಗಾಯನ. ತುಂಬ ಒಳ್ಳೆಯವಳಾಗಬೇಡ ಗಾಯಿ, ಹೇಳ್ತಾ ಇದ್ದೀನಿ ಎಂದಳು ಸ್ವರ್ಣ. ಸ್ವರ್ಣಳ ಮಾತಿಗೆ ಹೂಗುಟ್ಟಿ, ನನಗೇನು ಅರ್ಥ ಆಗಿಲ್ವಾ ಸ್ವರ್ಣ? ಎಲ್ಲ ಅರ್ಥ ಆಗಿದೆ, ಇಲ್ಲೇನೋ ಸೀಕ್ರೆಟ್ ಇದೆ,
ಅದು ಗೊತ್ತಾಗ್ತಾ ಇಲ್ಲ. ಪಾರ್ಥ ಅವರಿಗೂ ಏನೂ ಗೊತ್ತಿಲ್ಲ. ಅತ್ತಿಗೆ ಭಾವನ ಸಪೋರ್ಟ್ ಬೇಕೇ ಬೇಕು ಹಿರಿಯರ ಆಸೆ ನೆರವೇರಿಸೋಕೆ. ಪಾರ್ಥ ಅವ್ರಿಗೋಸ್ಕರ ನಾನು ಸಹಿಸ್ಕೋತಾ ಇದ್ದೀನಿ ಅಷ್ಟೇ ಎಂದುಕೊಂಡಳು ಗಾಯನ. ಬಿಸಿಲಿನಲ್ಲಿ ದಣಿದು ಊಟ ಮಾಡಿ ಹೊಂಗೆ ಮರದ ನೆರಳಿನಲ್ಲಿ ಮಲಗಿದ್ದೇ ತಡ. ಸೊಂಪಾಗಿ ನಿದ್ರೆ ಬಂದಿತ್ತು. ಎಚ್ಚರವಾದಾಗ ಆಗಲೇ ಸಂಜೆ ಗೋಧೂಳಿ ಸಮಯ. ಬಾವಾ, ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ, ಆಗಲೇ ಸಂಜೆ, ನಡೀರಿ ಊರಿಗೆ ಹೋಗೋಣ ಎಂದ ಪಾರ್ಥ. ಹೀಗೆ ಹೊಂಗೆ ನೆರಳಲ್ಲಿ ಮಲಗಿ ಎಷ್ಟು ವರ್ಷ ಆಗಿತ್ತೋ ಪಾರ್ಥ. ಯಜಮಾನ್ರು ಬಂದಾಗ ಹೀಗೆ ಮಲ್ಕೋತಾ ಇದ್ದಿದ್ದು. ಒಂದೊಂದು ಸಾರ್ತಿ ರಾತ್ರಿ ಮನೆಗೇ ಹೋಗ್ತಾ ಇರಲಿಲ್ಲ ಎಂದರು ನಾರಾಯಣ. ನೀವೇ ಅದೃಷ್ಟವಂತರು ಭಾವ. ಅಪ್ಪ ಅಜ್ಜನ ಮಾರ್ಗದರ್ಶನ ಸಿಕ್ಕಿದೆ ಎನ್ನುತ್ತಾ ಎದ್ದ ಪಾರ್ಥ ಬಟ್ಟೆಗೆ ಅಂಟಿಕೊಂಡಿದ್ದ ಒಣಗೆಲೆಗಳನ್ನು ಕೊಡುಕೊಳ್ತಾ. ಇಬ್ಬರು ಎದ್ದು ಕಾರ್ ಹತ್ತಿ ಹೊರಟರು. ಆಗಲೇ ಕತ್ತಲೆಯಾಗಿತ್ತು. ಬ್ರಹ್ಮಗಿರಿ ಇನ್ನು 5-6 ಕಿಲೋಮೀಟರ್ ಇರುವಾಗ ಒಂದು ಸಣ್ಣ ಗುಡ್ಡದ ಪಕ್ಕದ ರಸ್ತೆಯಲ್ಲಿಯೇ ಹೋಗಬೇಕಾಗಿತ್ತು. ಬೆಳಗ್ಗೆ ಹೋಗುವಾಗ ಅಷ್ಟಾಗಿ ಗಮನಿಸಿರಲಿಲ್ಲ, ಅಥವಾ ಇರಲೇ ಇಲ್ವೇನೋ. ಈಗ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಯಾವುದೋ ಹಿಟ್ಟಿನಿಂದ ತಯಾರಿಸಿದ್ದ ಮೊಳದುದ್ದ ಒಂದು ಗೊಂಬೆಗೆ ಅರಿಶಿನ ಕುಂಕುಮ ಬಳಿದು ಪೂಜಿಸಲಾಗಿತ್ತು. ಅದರ ಮೇಲಿದ್ದ ಅರ್ಧ ಬಾಡಿದ ಹೂಗಳು ಇಂದು ಮಾಡಿರುವ ಪೂಜೆ ಎನ್ನಲು ಸಾಕ್ಷಿಯಾಗಿದ್ವು. ಎದುರಿನಲ್ಲಿ ಊದುಬತ್ತಿ ಕರ್ಪೂರ ಹಚ್ಚಿದ ಕುರುಹುಗಳಲ್ಲದೆ ಹಳದಿ, ಕೆಂಪು, ಕಪ್ಪು ಬಣ್ಣದ ಅನ್ನದ ಉಂಡೆಗಳು. ವಾಮಾಚಾರದ ಬಗ್ಗೆ ಕೇಳಿದ್ದ ಪಾರ್ಥ ಕಾರನ್ನು ನಿಲ್ಲಿಸಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾರಾಯಣರ ಗಂಟಲೊಣಗಿತ್ತು. ಪಾರ್ಥ ಔಷಧಿ ಸಸ್ಯಗಳನ್ನು ತರಲು ಹೋದ ಮೊದಲನೇ ದಿನವೇ ಹಿಂತಿರುಗುವಾಗ ಹಾದಿಯಲ್ಲಿ ಹೀಗೆ ಪೂಜಿಸಿದ್ದಾರೆ ಅಂದರೆ ಇದು ಖಂಡಿತ ಸಿಂಹಾಚಲನದ್ದೇ ಕೆಲಸ. ಯಾವ ಉದ್ದೇಶದಿಂದ ಮಾಡಿದ್ದಾನೆ? ಯಜಮಾನರಾಗಿದ್ದರೆ ಅವರಿಗೆ ಇವನ್ನೆಲ್ಲ ಭಗ್ನ ಮಾಡೋದಕ್ಕೆ ಒಂದು ನಿಮಿಷವೂ ಹಿಡಿತಿರಲಿಲ್ಲ. ಆದರೆ ಪಾರ್ಥನಿಗೆ ಇದರ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲ. ನಾನೇ ಏನಾದರೂ ಮಾಡಬೇಕು ಎಂದುಕೊಂಡು ಗೊಂಬೆಯ ಸನಿಹ ಹೋಗಿ ಚಪ್ಪಲಿ ಮೆಟ್ಟಿದ ಎಡಗಾಲಿನಿಂದ ಗೊಂಬೆಯ ಎದೆಯ ಭಾಗ ಇದೇನು ಮಾಡಿದ್ರಿ ಬಾವಾ ಎಂದ ಪಾರ್ಥ. ಯಜಮಾನ್ರು ಹೀಗೆ ಮಾಡ್ತಾ ಇದ್ದಿದ್ದು ಎಂದು ಕಾರ್ನಲ್ಲಿದ್ದ ನೀರಿನ ಬಾಟಲಿ ತಗೊಂಡು ಕಾಲು ತೊಳ್ಕೊಂಡು ಮತ್ತೆ ಕಾರ್ ಹತ್ತಿದ್ರು. ಪಾರ್ಥ ಕಾರ್ ಸ್ಟಾರ್ಟ್ ಮಾಡಿದವನು ಪಕ್ಕಕ್ಕೆ ತಿರುಗಿ ನೋಡಿದ್ದ. ಗುಡ್ಡದ ಮರೆಯಿಂದ ಕಪ್ಪು ಪಂಚೆ ಜುಬ್ಬ ತೊಟ್ಟು ಹಣೆಯಲ್ಲಿ ಕಪ್ಪು ತಿಲಕ ಇಟ್ಟಿದ್ದ ವ್ಯಕ್ತಿಯೊಬ್ಬ ಬರೋದನ್ನು ಗಮನಿಸಿದ. ಮನಸ್ಸಿನಲ್ಲೇನೆ, ಯಾರಿವನು? ಇಲ್ಲೇ ಕಾತ್ ಕೂತ್ಕೊಂಡಿದ್ದಾನೆ ಅಂದರೆ ಈ ಪೂಜೆ ಮಾಡಿರೋದು ಇವನೇ ಅಂತ ಅನಿಸುತ್ತೆ. ಯಾವ ಉದ್ದೇಶದಿಂದ ಪೂಜೆ ಮಾಡಿರೋದು ತಿಳ್ಕೊಳ್ಳೋದು ಹೇಗೆ? ಅಕ್ಕ ಹೇಳಿದ ಹಾಗೆ ನಮ್ಮ ಕುಟುಂಬದ ಶತ್ರು ಇವನೇ ಇರಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದ. ನಾರಾಯಣರಂತೂ ಸಂಪೂರ್ಣ ಹೆದರಿ ಕಣ್ಮುಚ್ಚಿದ್ರು. ಮನೆ ತಲುಪುವಷ್ಟರಲ್ಲಿ ರಾತ್ರಿ ಆಗಿತ್ತು. ಮನೆ ಮುಂದೆ ಕಾರಿನ ಶಬ್ದ ಕೇಳುತ್ತಲೇ ಮುಂಬಾಗಿಲಿಗೆ ಕೆನೆಗರುವಿನಂತೆ ಓಡಿ ಬಂದಿದ್ಲು ಗಾಯನ. ಕ್ಯಾರಿಯರ್ ಎತ್ತಿಕೊಳ್ಳಲು ಹೋದಾಗ, ಗಾಯನ, ಊಟ ಇನ್ನೂ ಮಿಕ್ಕಿದೆ, ಒಳಗಡೆ ತಗೊಂಡು ಹೋಗಬೇಡ, ಅಲ್ಲೇ ಕಲ್ಮೇಲೆ ಹಾಕು, ನಾಯಿ ತಿನ್ನತ್ತೆ ಎಂದರು ನಾರಾಯಣ. ಗಾಯನ ಕಲ್ಲಿನ ಮೇಲೆ ಹಾಕುವಾಗ, ಅಲ್ಲಿ ನೋಡಿದ ಗೊಂಬೆ ವಿಷಯನ ಮನೇಲಿ ಹೇಳಬೇಡ ಎಂದರು ನಾರಾಯಣ ಪಾರ್ಥನಿಗೆ. ಕೈಕಾಲು ತೊಳೆದುಕೊಂಡು ಒಳಬಂದು ತಂದ ಸಸ್ಯ ಬೇರುಗಳನ್ನೆಲ್ಲ ಕೋಣೆಯಲ್ಲಿಟ್ಟು ಬರೋಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಬಂದ್ಲು ಗಾಯನ. ಹೇಗಿತ್ತು ಪಾರ್ಥ ಮೊದಲನೇ ದಿನ ಕಾಡಿಗೆ ಹೋಗಿದ್ದು ಎಂದರು ಪ್ರಮೀಳಾ. ಪಾರ್ಥ ಟ್ರೆಕ್ಕಿಂಗ್ ಹೋದ ಹಾಗೆ ಫೋಟೋಸ್ ತಗೊಂಡು ಬಂದಿದ್ದೀಯಾ ಎಂದಳು ಸ್ವರ್ಣ. ಚೆನ್ನಾಗಿತ್ತು ಅಕ್ಕ, ಚುಟುಕಾಗಿ ಹೇಳಿದವನು ಆಯಾಸಕ್ಕೆ ಸ್ನಾನ ಮಾಡಲು ಹೋಗ್ತಾ, ಗಾಯನ ಬಟ್ಟೆ ತಂದ್ಕೊಡಿ ಎಂದ. ಪಾರ್ಥನ ಮಾತು ಕೇಳಿ ಗಾಯನಾಳ ಕಡೆ ನೋಡಿ, ಇವರೇನಾದರೂ ಹೇಳ್ಕೊಟ್ಟಿದ್ದಾರಾ ಎಂದುಕೊಂಡು ನಾರಾಯಣರ ಮುಖ ನೋಡಿದ್ರೆ ಉರಿಯುತ್ತಿತ್ತು ಕೋಪದಿಂದ. ಅಕ್ಕ ಅಕ್ಕ ಏನು ಮಾಡ್ತಿದೀಯಾ ಎನ್ನುತ್ತಲೇ ಬಂದ ಗಿರೀಶ. ನಡುಮನೆಯಲ್ಲಿ ನಿತ್ಯದಂತೆ ಸರ್ವಮ್ಮ ದಿವಾನ್ ಕಾಟಿನ ಮೇಲೆ ಕುಳಿತಿದ್ದನ್ನು ನೋಡಿದವನು ಮೌನವಾಗಿ ಮನೆಯ ಹಿಂದಕ್ಕೆ ಹೋದ. ಹಿತ್ತಲಿನಲ್ಲಿ ಸುಲೋಚನ ಇದ್ದ ಕಡೆ ಬಂದ. ಏನೋ ಗಿರಿ ಎಂದ ಸುಲೋಚನ ಮುಖದಲ್ಲಿ ಬೇಸರವಿತ್ತು. ಮಗಳು ಸನಿಹ ಇದ್ರೂ ದೂರ ಇರುವುದೇ ಕಾರಣ ಎನ್ನುವುದು ನೋಡಿದ ತಕ್ಷಣ ಅರ್ಥ ಆಗ್ತಾ ಇತ್ತು. ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ರೆ ಆಗುತ್ತಾ? ಒಳಗ ಮುದುಕಿ ಇತ್ತು, ಅದಕ್ಕೆ ಬಂದೆ, ನಿಂತವ ಒಸಿ ಮಾತಾಡಬೇಕು ಎಂದ ಗಿರೀಶ. ಏನು ಹೇಳು ಎಂದ ಸುಲೋಚನಾರದ್ದು ನೀರಸ ಪ್ರತಿಕ್ರಿಯೆ. ನಿನಗೆ ನಿಮ್ಮ ಮಗಳಿಲ್ಲ ಅಂತ ತಾನೇ ಇಷ್ಟು ಬೇಜಾರಾಗಿರೋದು, ನನಗೂ ತಿಳಿಯುತ್ತೆ ಎಂದ ಗಿರೀಶ. ಹೂ ಕಣ್ಲಾ, ನಾನು ಅವಳನ್ನ 9 ತಿಂಗಳು ಎತ್ತು ಹೊತ್ತು ಸಾಕಿದ್ದೀನಿ, ಕ್ವಾಪ್ದಲ್ಲಿ ಬೈತೀನಿ, ಹಾಗಂತ ಮಗಳು ಅನ್ನೋ ಪ್ರೀತಿ ಇಲ್ವಾ? ಅವಳಲ್ಲಿರೋದು ನನಗಿಷ್ಟ ಇಲ್ಲ ಕಣ್ಲಾ. ಅವನಲ್ಲದೆ ಇನ್ಯಾರನ್ನೇ ಮದುವೆ ಆಗಿದ್ರೂ ಕಾಲಕ್ರಮೇಣ ಒಪ್ಕೋತಾ ಇದ್ನೇನೋ. ಮನೆ ಬಾಗಿಲಿಗೆ ಹೋಗಿ ಕರೆದ್ರೂ ತಾಯಿ ಅಂತನೂ ಕರಗಲಿಲ್ವಲ್ಲ ಎಂದರು ಸುಲೋಚನ. ಅಕ್ಕ, ನಂತ ಒಂದು ಪ್ಲ್ಯಾನ್ ಅದೇ ಎಂದು ಭೈರ ಬಂದು ಹೇಳಿದ ವಿಷಯವನ್ನು ತಿಳಿಸಿದ್ದ. ಯಾರಲ್ಲ ಅವನು? ಹೆಸರು ಮಾತ್ರ ತಿಳ್ಕೊಂಡು ಹೂ ಅಂದು ಬಂದಿದೆಯಲ್ಲ.
ಆಚಾರ್ಯರು ಮನೆ ಮೇಲೆ ದ್ವೇಷ ಇಟ್ಕೊಂಡು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂದರೆ ಅವರು ಸಾಮಾನ್ಯದವರಲ್ಲ. ನಿಂಗೆ ಗೊತ್ತಿಲ್ಲ ಗಿರಿ, ಒಂದು ಸಾರಿ ಆ ಮನೆ ಸರ್ವನಾಶ ಆಗೋಗಿರೋದೇ ಸಾಕು. ನನ್ನ ಮಗಳು ಅಲ್ಲಿರೋದು ಬೇಡ ಅಂತ ಬಯಸ್ತಿದ್ದೀನಿ ವಿನಃ ಆ ಮನೆ ಹಾಳಾಗೋಗ್ಲಿ ಅಂತ ಬಯಸೋಳಲ್ಲ ನಾನು. ಹಾಗೆ ಬಯಸಿದ್ರೆ ಭ್ರಮರಾಂಬ ಅಮ್ಮನವರು ಕೂಡ ನನ್ನ ಕ್ಷಮಿಸಲ್ಲ. ನಿನಗೆ ಬಾಗ್ಲಾಕಿದ ಆಚಾರ್ಯರ ಮನೆ ಪರಿಚಯ ಇದೆ ಅಷ್ಟೇ. ನಾನು ವೈಭವದಿಂದ ಇದ್ದ ಆಚಾರ್ಯರ ಮನೆನ ನೋಡ್ಕೊಂಡು ಬೆಳೆದವಳು. ಆ ಮನೆ ಒಳಗಡೆ ಹೋಗೋಕ್ಕೆ, ದೇವ್ರ ಮನೆ ಹೋಗೋಕ್ಕೆ ದೇವಸ್ಥಾನಕ್ಕೆ ಹೋದಂಗೆ ಅಂದ್ಕೋತಿದ್ವಿ ಎಂದು ಸುಲೋಚನ ಹೇಳಿದಾಗ, ನಿನಗೆ ನಿನ್ನ ಮಗಳು ಬೇಕು ಅನ್ನಂಗಿದ್ರೆ ಆ ಮನೆ ಒಳಗೆ ಹೋಗೋದ್ರ ಕಡೆ ಗಮನ ಕೊಡು ಎಂದು ಗಿರೀಶ ಅಲ್ಲಿಂದ ಹೋದ. ಇವನು ಮತ್ತೆ ಯಾರು ಸಹವಾಸ ಮಾಡಿದ್ದಾನೋ? ಅದ್ಯಾರು ಆಚಾರ್ಯರ ಮನೆ ಮೇಲೆ ಕಣ್ಣು ಹಾಕಿರೋದು? ಒಳಗಿರೋರು ಸಾಕಾಗ್ಲಿಲ್ವಾ? ಇವರೆಲ್ಲರ ಮಧ್ಯೆ ನನ್ನ ಮಗಳು ಏನಾಗ್ತಾಳೋ? ಅವಳಿನ್ನೂ ಚಿಕ್ಕವಳು, ಇಷ್ಟೊಂದು ಭಾರ ಅವಳು ಈ ವಯಸ್ಸಿಗೆ ಹೊರಬೇಕಾ? ಆ ಹುಡುಗ ಆಚಾರ್ಯರ ಮಗ, ಅವನಿಗೂ ಇದೆಲ್ಲ ಹೊಸ್ತು. ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಅಮ್ಮ ತಾಯಿ ಭ್ರಮರಾಂಬ, ನೀನೇ ಅವರನ್ನು ಕಾಪಾಡು ಎಂದು ಬೇಡಿಕೊಂಡರು ಸುಲೋಚನ. ಗಾಯಿ, ಪಾರ್ಥ ಹೇಳಿದ್ದು ಕೇಳಲಿಲ್ವಾ? ಬಟ್ಟೆ ತಗೊಂಡು ಹೋಗು ಎಂದಳು ಸ್ವರ್ಣ. ಗಾಯನ ಹೋದ ಬಳಿಕ, ಸ್ವರ್ಣ, ನೀನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿನಾ ಎಂದ ನಾರಾಯಣರು. ಏನ್ರಿ ನಮ್ಮ ಅರ್ಧಾಂಗಿಯವರೇ, ಬನ್ನಿ ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಎಂದರು. ಅಪ್ಪ ಯಾಕಿವತ್ತೊಂಥರ ಮಾತಾಡ್ತಾ ಇದ್ದಾರೆ ಎಂದುಕೊಂಡು ಸ್ವರ್ಣ ತನ್ನ ರೂಮ್ ಸೇರಿದರೆ, ಪ್ರಮೀಳಾರನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಬಂದ ನಾರಾಯಣ, ನನ್ನನ್ನು ಕ್ಷಮಿಸಿ ಯಜಮಾನ್ರೆ ಎಂದು ಶ್ರೀಕಂಠ ಆಚಾರ್ಯರ ಫೋಟೋಗೆ ಕೈ ಮುಗಿದು ಕ್ಷಮೆಯಾಚಿಸಿ, ಅಲ್ಲಿ ಮಕ್ಕಳೆದ್ರಿಗೆ ಏನೂ ಮಾತಾಡಬಾರ್ದು ಅಂತ ಒಳಗೆ ಕರ್ಕೊಂಡು ಬಂದೆ. ಮೊನ್ನೆ ಹೋಗಿದ್ದಲ್ಲ ಆ ಮಾಟಗಾರ, ಮನೆ ಹಾಳನ ಹತ್ರ ಏನು ಹೇಳಿ ಬಂದಿದ್ದೀಯೇ? ಥೂ, ಹಾಳಾದವಳೆ, ಇಷ್ಟು ವರ್ಷ ನಿನ್ನ ಬಿಟ್ಕೊಂಡು ಬಂದಿದ್ದೆ ದೊಡ್ಡ ತಪ್ಪುಮ ಎಂದು ಪ್ರಮೀಳಾ ಕೆನ್ನೆಗೆ ಬಾರಿಸಿದ್ರು. ನಾಣಿ, ಏನು ಮಾಡ್ತಿದ್ದೀಯಾ? ಏಟು ಬಿದ್ದ ಕೆನ್ನೆಯನ್ನು ಉಜ್ಕೊಂಡು ಕೇಳಿದ್ರು ಪ್ರಮೀಳಾ. ಶ್, ಸದ್ದು, ನಮ್ಮ ಮಧ್ಯೆ ನಡೆಯೋ ಮಾತುಕತೆ ಈ ರೂಮಿಂದ ಆಚೆ ಹೋಗಬಾರ್ದು. ಹೋದರೆ ನಾನು ಎಲ್ಲ ವಿಷಯನ ಪಾರ್ಥಂಗೆ ಹೇಳಬೇಕಾಗತ್ತೆ. ಜಾಗ್ರತೆ. ಏನು ಹೇಳಿದ್ಯಾ ಸಿಂಹಾಚಲಂಗೆ? ಇವತ್ತು ನಾವು ಔಷಧಿ ತರೋ ದಾರಿಲಿ ಅದೇ ಅಲ್ಲಿ ಗುಡ್ಡ ಇದೆಯಲ್ಲ, ಅಲ್ಲಿ ಗೊಂಬೆ ಮಾಡಿಟ್ಟಿದ್ದಾನೆ. ಯಾವ ಉದ್ದೇಶದಿಂದ ಹೇಳು ಹಾಳಾದವಳೆ ಎಂದು ಕೋಪದಿಂದ ಕೇಳಿದ್ರು ನಾರಾಯಣ. ಏನು, ಗೊಂಬೆ ಮಾಡಿಟ್ಟಿದ್ನಾ? ನನ್ನ ನಂಬು ನಾಣಿ, ನಾನೇನೂ ಹೇಳಿಲ್ಲ ಎಂದರು ಪ್ರಮೀಳಾ ವಿಷಯ ತಿಳಿಯದವರಂತೆ. ಗೊತ್ತಿಲ್ಲದವಳ ಹಾಗೆ ನಾಟಕ ಮಾಡಬೇಡ ಪ್ರಮೀ, ನಿನ್ನ ಕುಮ್ಮಕ್ಕಿಲ್ಲದೆ ಅವನೇನೂ ಮಾಡಲ್ಲ, ಅದು ನನಗೂ ಗೊತ್ತು ನಿನಗೂ ಗೊತ್ತು ಎಂದರು ನಾರಾಯಣ. ಇಲ್ಲ ರೀ, ನಂಗೆ ಗೊತ್ತಿಲ್ಲ ಎಂದರು ಪ್ರಮೀಳಾ. ನೋಡು ಪ್ರಮೀ, ನನಗೆ ನಿನ್ನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ಅವನಿಂದ ಪಾರ್ಥಂಗಾಗಲಿ ಗಾಯನಂಗಾಗಲಿ ಏನಾದರೂ ತೊಂದರೆ ಆಯಿತೋ ನಾರಾಯಣ ನರಸಿಂಹ ಆಗೋದನ್ನು ನೋಡ್ತೀಯಾ, ನೆನಪಿರಲಿ ಎಂದ ನಾರಾಯಣ ಕೋಣೆಯಿಂದ ಹೊರ ನಡೆದರು. ಅವರು ಹೋಗುತ್ತಲೇ ನೆಲದ ಮೇಲೆ ಕುಸಿದಂತೆ ಕುಳಿತ ಪ್ರಮೀಳಾ, ಈ ಸಿಂಹಾಚಲ ಯಾಕೆ ದಾರಿಲಿ ಗೊಂಬೆ ಕೂರಿಸಿದ್ದ ಎಂದು ಯೋಚಿಸುತ್ತಿದ್ದರು. ಪಾರ್ಥ ಅವರೇ, ಬಟ್ಟೆ ತಗೊಳ್ಳಿ, ಬಚ್ಚಲು ಮನೆಗೆ ಹೊಂದಿಕೊಂಡಂತಿದ್ದ ಮತ್ತೊಂದು ರೂಮಿನಲ್ಲಿ ನಿಂತು ಗಾಯನ ಹೇಳಿದ್ಲು. ಬೇಜಾರು ಮಾಡ್ಕೊಂಡ್ರಾ? ಎಲ್ರೆದ್ರು ಬಟ್ಟೆ ತಂದುಕೊಡಿ ಅಂತ ಹೇಳಿದ್ದಕ್ಕೆ ಎಂದ ಪಾರ್ಥ. ಇಲ್ಲ ಎಂದರೂ ಮನಸ್ಸಿನಲ್ಲಿ ನಾಚಿಕೆ ಕಾಡ್ತಾ ಇತ್ತು. ನಿಮಗೆ ಅಂತ ಏನೋ ತಂದಿದ್ದೆ, ಕೊಡೋಣ ಅಂತ ಕರೆದೆ ಎಂದು ಪಾರ್ಥ ಹೇಳಿದಾಗ, ನನ್ಗ ಕಾಡಿಂದ ಏನು ತಂದ್ರಿ? ಏನಾದರೂ ಸೌಂದರ್ಯವರ್ಧಕ ಸಸ್ಯ ತಂದ್ರಾ ಎಂದಳು ಗಾಯನ. ಇಲ್ಲ ರೀ ಎಂದು ನಗುತ್ತಾ ತಗೊಳ್ಳಿ ಎಂದು ಮುತ್ತುಗದೆಲೆಯ ಪೊಟ್ಟಣವನ್ನು ಕೊಟ್ಟ. ಆಗಲೇ ಸಂಪಿಗೆ ಹೂವಿನ ಸುವಾಸನೆ ಕೋಣೆಯ ಮೂಗಿಗೆ ಬಡಿತಾ ಇತ್ತು. ಹೂವು ಎಂದು ಕಣ್ಣರಳಿಸಿ ಪೊಟ್ಟಣವನ್ನು ಬಿಚ್ಚಿ ಸುವಾಸನೆಯನ್ನೊಮ್ಮೆ ಕಣ್ಮುಚ್ಚಿ ಆಸ್ವಾದಿಸಿ, ಥ್ಯಾಂಕ್ಸ್ ಪಾರ್ಥ ಅವರೇ, ತರೋ ಮನಸ್ಸಿದ್ರೆ ಕಾಡಲ್ಲೂ ತರಬಹುದು, ಮನಸ್ಸಿಲ್ಲ ಅಂದರೆ ಸಿಟಿನಲ್ಲೂ ಕೂಡ ಏನೂ ತರಲ್ಲ ಎಂದಳು ಗಾಯನ. ನಿಜ, ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಪಾರ್ಥ ಬಚ್ಚಲು ಮನೆ ಹೊಕ್ಕರೆ, ತಣ್ಣೀರು ಬೆರಕೆ ಮಾಡಿಕೊಡ್ತೀನಿ ಎಂದ ಗಾಯನ ನೀರು ಬೆರೆಸ್ಕೊಟ್ಟು ಬಂದ್ಲು. ನಾನೇನು ಚಿಕ್ಕ ಮಗುನ, ನಾನೇ ಬೆರೆಸ್ಕೊತಾ ಇದ್ದೆ ಎಂದ ಪಾರ್ಥ. ಚಿಕ್ಕ ಮಕ್ಕಳಿಗೆ ಮಾತ್ರ ಬೆರೆಸ್ಕೊಡ್ಬೇಕು ಅಂತ ಕಾನೂನು ಏನಾದರೂ ಇದೆಯಾ? ಇಲ್ವಲ್ಲ, ಸ್ನಾನ ಮಾಡಿ ಬನ್ನಿ, ಬಿಸಿ ಅಡುಗೆ ಮಾಡ್ತೀನಿ ಎಂದು ಹೊರ ನಡೆದಳು ಗಾಯನ. ಕೈಯಲ್ಲಿದ್ದ ಸಂಪಿಗೆಯ ಪರಿಮಳ ನಡುಮನೆಯ ತುಂಬ ಹರಡಿಕೊಂಡಾಗ, ಗಾಯಿ, ಎಲ್ಲಿಂದ ತಂದಿಯ ಸಂಪಿಗೆನಾ ಎಂದಳು ಸ್ವರ್ಣ. ಅದು ಸ್ವರ್ಣ, ನಾನು ತಂದಿದ್ದಲ್ಲ, ಪಾರ್ಥ ಅವರು ಕಾಡಿಂದ ತಂದಿದ್ದು ಎಂದಳು ಗಾಯನ ನಾಚುತ್ತಾ. ಓ, ಪಾರ್ಥ ತಂದಿದ್ದಾ? ನೈಸ್. ಏನು ಮೇಡಮ್ ಅವರು ಈ ಸಂಪಿಗೆ ಹೂವಿನ ಹಾಗೆ ಫುಲ್ ಶೈನ್ ಆಗಿದ್ದೀರಾ ಎಂದಳು ಸ್ವರ್ಣ ಗಾಯನಳನ್ನು ರೇಗಿಸ್ತಾ. ಗಾಯನ ನಾಚಿಕೊಂಡು ಅಲ್ಲಿಂದ ಹೋಗಿ ರೂಮು ಸೇರಿ ಬಾಗಿಲು ಹಾಕ್ಕೊಂಡ್ಳು. ಪಾರ್ಥ ತಂದುಕೊಟ್ಟ ಹೂಗಳನ್ನು ಮೃದುವಾಗಿ ಸವರಿ, ಅಮ್ಮ, ಪಾರ್ಥ ಅವ್ರ ಮನಸ್ಸಿನಲ್ಲಿ ಕೂಡ ನನ್ನ ಬಗ್ಗೆ ಪ್ರೀತಿ ಮೂಳುತ್ತಿದೆ. ಹೆಮ್ಮರವಾಗಿರೋ ಪ್ರೀತಿ ಮರನ ಬುಡ ಸಮೇತ ನೆಲಕ್ಕುರುಳಿಸಿ ಅಲ್ಲಿ ಬೇರೊಂದು ಪ್ರೀತಿನ ಸಸಿ ನೆಡೋದು ಸುಲಭದ ಮಾತಲ್ಲ. ನನಗೆ ಅರ್ಥ ಆಗತ್ತೆ.
ಅವ್ರಿಗೆ ಎಷ್ಟು ಟೈಮ್ ಬೇಕೋ ತಗೊಳ್ಳಿ, ನಾನು ಕಾಯ್ತೀನಿ ಎಂದು ಹೇಳಿಕೊಂಡಳು ಗಾಯನ. ಸ್ನಾನ ಮುಗಿಸಿ ಬಂದ ಪಾರ್ಥ ದೇವರಿಗೆ ಕೈ ಮುಗಿದು ಬಂದು, ಭಾವ ಹೋಗಿ ಸ್ನಾನ ಮಾಡಿ ಬನ್ನಿ, ಊಟ ಮಾಡೋಣ ಎಂದನು. ನಾರಾಯಣರು ಎದ್ದು ಸ್ನಾನಕ್ಕೆ ಹೋದರೆ ಪ್ರಮೀಳಾರನ್ನು ಹುಡುಕಿಕೊಂಡು ರೂಮಿಗೆ ಬಂದ ಪಾರ್ಥ. ಕೋಪಗೃಹದಲ್ಲಿ ಕುಳಿತ ಕೈಕೇಯಿಯಂತೆ ನೆಲದ ಮೇಲೆ ಕೂತಿದ್ದ ಪ್ರಮೀಳಾರನ್ನು ನೋಡಿ, ಏನಾಯ್ತಕ್ಕ, ಯಾಕಿಂಗೆ ಕೂತಿದ್ದೀಯಾ ಎಂದಾಗ, ಏನಿಲ್ವೋ, ಹೀಗೆ ಹಳೇದೆಲ್ಲ ನೆನಪಾಯಿತು ಎಂದರು ಪ್ರಮೀಳಾ. ಸರಿ ಬಾ, ಊಟ ಮಾಡೋಣ ಎಂದು ಎಬ್ಬಿಸಿ ಕರೆದುಕೊಂಡು ಬಂದ ಪಾರ್ಥ. ನಡುಮನೆಯಲ್ಲಿ ಸಂಪಿಗೆ ಹೂವಿನ ಪರಿಮಳ ಬಂದಾಗ, ಸಂಪಿಗೆ ಹೂ ಎಲ್ಲಿದು ಎಂದರು ಪ್ರಮೀಳಾ. ಪಾರ್ಥ ಗಾಯನಂಗೆ ಅಂತ ತಂದುಕೊಟ್ಟಿರೋದು ಎಂದಳು ಸ್ವರ್ಣ. ಅಪ್ಪನೂ ಹೀಗೆ ಅಲ್ವಾ, ಅಮ್ಮಂಗೆ ಕಾಡಿಂದ ಸಂಪಿಗೆ ತರೋರು, ಪಾರ್ಥ ಹೇಗೆ ತರೋಕ್ಕೆ ಸಾಧ್ಯ? ಬಹುಶಃ ನಾಣಿ ಹೇಳ್ಕೊಟ್ಟಿರಬೇಕು ಎಂದು ಮನಸ್ಸಿನಲ್ಲೇ ತರ್ಕಿಸಿ, ನಿಮ್ಮ ಭಾವ ಹೇಳಿದ್ರ ತಗೊಳ್ಳೋಕೆ ಎಂದು ಪ್ರಮೀಳಾ ಪಾರ್ಥನನ್ನು ಕೇಳಿದಾಗ, ಇಲ್ಲ ಅಕ್ಕ, ನಾನೇ ತಗೊಂಡೆ. ಪಾಪ ನನ್ನನ್ನು ನಂಬ್ಕೊಂಡು ಎಲ್ಲರನ್ನೂ ಬಿಟ್ಟು ಬಂದಿದ್ದಾರೆ, ಮನೆಗೆ ಹೋದರೆ ಕೈ ನೋಡ್ತಾರೆ, ಬರೀಗೈನಲ್ಲಿ ಹೇಗೆ ಹೋಗೋದು ಅಂತ ಹೂ ಅಲ್ವಾ ಅಂತ 3 ಜನ ಹಂಚ್ಕೊಳ್ಳಿ, ಮುಟ್ಕೊಳ್ಳಿ ಎಂದ ಪಾರ್ಥ. ಯಾವ ಹೂವು ಯಾವರ ಮುಡಿಗೋ ಅಂತ ಕೇಳಿಲ್ವಾ ಪಾರ್ಥ? ಆ ಹೂವು ಗಾಯಿಗೆ ಮಾತ್ರ ಸೇರಬೇಕಿರೋದು, ಅವಳಿಗೆ ಇರಲಿ, ಅಮ್ಮ ಬೇಕಾದರೆ ಕಾಕಡನೋ ಕನಕಾಂಬ್ರನೋ ತಗೊಂಡು ಮುಟ್ಕೋತಾರೆ ಎಂದಳು ಸ್ವರ್ಣ. ಹೆಂಡ್ತಿಗೆ ಹೂ ತಂದ್ಕೊಡೋವಷ್ಟು ಬೆಳೆದ್ಬಿಟ್ನಾ ಪಾರ್ಥ? ನಿನ್ನ ರೆಕ್ಕೆ ಕತ್ತರಿಸಲಿಲ್ಲ ಅಂದರೆ ನಾನೇ ಸಾಕಿದ ಗಿಣಿ ಹದ್ದಾಗಿ ನನ್ನನ್ನೇ ಕುಕ್ಕೋ ಟೈಮ್ ದೂರ ಇಲ್ಲ ಎಂದುಕೊಂಡರು ಪ್ರಮೀಳಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.